ಭಾರತದ ಜನಾದೇಶದಿಂದ ಎನ್ಡಿಎ ಕೂಟದ 10 ವರ್ಷಗಳ ಜೋರಿಗೆ ಬ್ರೇಕ್ ಬಿದ್ದಿದೆ. ಎನ್ಡಿಎ ಸಾರಥಿ ಬಿಜೆಪಿ ಸ್ಪೀಡ್ಗೆ ಮೂಗುದಾರ ಬಿದ್ದಿದೆ. ಐಎನ್ಡಿಎ ಸಾರಥಿ ಕಾಂಗ್ರೆಸ್ ಪಕ್ಷ ಮರು ಹುಟ್ಟನ್ನು ಪಡ್ಕೊಂಡಿರುವಂಥದ್ದು. ಕಳೆದ 2 ಚುನಾವಣೆಗಳಿಗೆ ಭಿನ್ನವಾಗಿ ಈ ಬಾರಿ ಬಿಜೆಪಿಯನ್ನ ಮೆಜಾರಿಟಿಯಿಂದ 32 ಸ್ಥಾನಗಳಲ್ಲಿ ದೂರದಲ್ಲಿ ಮತದಾರರು ನಿಲ್ಲಿಸಿದ್ದಾರೆ. ಮೊದಲ ಬಾರಿಗೆ 14 ಎನ್ಡಿಎ ಮಿತ್ರ ಪಕ್ಷಗಳ ಮರ್ಜಿಗೆ ಬಿಜೆಪಿ ಒಳಗಾಗುವ ಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿದೆ. ಮೋದಿ ಚಕ್ರಾಧಿಪತಿಯಾಗಿ ಹೋಗಿದ್ದು ಈಗ ಬ್ರೇಕ್ ಬೀಳ್ತಾ ಇದೆ. ಮತ್ತೊಮ್ಮೆ ಮೈತ್ರಿ ಶಕೆ ಶುರುವಾಗಿದೆ. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗ್ತಾ ಇದ್ದಾರೆ. ಆದರೆ ಇಷ್ಟು ದಿನ ಆಡಳಿತ ನಡೆಸಿದಂತೆ ಈಗ ಅವರು ನಡೆಸಲಿಕ್ಕೆ ಬರೋದಿಲ್ಲ. ಯಾಕೆ ನೋಡೋಣ ಅವ್ರಿಗಿರುವ ಸವಾಲುಗಳನ್ನ. ಸೊ ಮೈತ್ರಿ ಧರ್ಮ ಚಕ್ರವ್ಯೂಹದಲ್ಲಿ ಈಗ ನರೇಂದ್ರ ಮೋದಿ ಅವರು ಇದ್ದಾರೆ. ನಂಗೆ ಅನ್ಸಲ್ಲ, ನಾನೇ ತಗೋತೀನಿ ಹೇಳಿ ಸವಾಲುಗಳು ಸರ್. ಓಕೆ, ಏಕಚಕ್ರಾಧಿಪತ್ಯದ ಮೈಂಡ್ ನಿಂದ ಹೊರಬರಬಹುದು. ಈ ಏಕಚಕ್ರಾಧಿಪತ್ಯದ ಮೈಂಡ್ ಅನ್ನೋದಿದೆಯಲ್ಲ, ಅದು ಲಾರ್ಜ್ಲಿ ಮೋದಿ ವಿರೋಧ ಪಕ್ಷಗಳು ಮತ್ತು ಮೋದಿನ ಇಷ್ಟಪಡದಿರೋರು ವಾದ. ನೀವು ಮೋದಿನ ಇಷ್ಟಪಡೋರನ್ನ ಕೇಳಿದ್ರೆ ಅವ್ರು ಯಾವ ರಿಯಾಕ್ಷನ್ ಎಲ್ಲರನ್ನು ಕನ್ಸಲ್ಟ್ ಮಾಡಿ ತಗೋತಾರೆ. ನೀವು ಹೇಳ್ಬಿಟ್ರೆ ಎಲ್ಲರನ್ನು ಪ್ರೀತಿಯಿಂದನೇ ಮಾತಾಡಿಸ್ತಾರೆ ಅಂತಾನೆ ಮಾತಾಡ್ತಾರೆ. ಏಕಚಕ್ರಾಧಿಪತ್ಯ ಬರೀ ನಡವಳಿಕೆ ಅಲ್ಲ, ಆಕ್ಷನ್ಸ್ ಅಲ್ಲೂ ಇರುತ್ತೆ. ಲಾಲು ಪ್ರಸಾದ್ ಯಾವುದೋ ಫ್ಯಾಮಿಲಿನಲ್ಲಿ ತೆಗೆದುಕೊಳ್ಳೋ ನಿರ್ಧಾರಗಳೆಲ್ಲ ಏಕಚಕ್ರಾಧಿಪತ್ಯ ಅಲ್ಲವೇನು? ಉದ್ಧವ್ ಠಾಕ್ರೆ ತೆಗೆದುಕೊಳ್ಳಬಹುದಾದ ನಿರ್ಧಾರಗಳೆಲ್ಲ ಏಕಚಕ್ರಾಧಿಪತ್ಯ ಅಲ್ಲವೇನು? ಅವ್ರು ಮಾತ್ರ ಕನ್ಸಲ್ಟ್ ಮಾಡ್ತಾರಾ? ರಾಹುಲ್ ಗಾಂಧಿನೂ ಸೋನಿಯಾ ಗಾಂಧಿನೂ ತೆಗೆದುಕೊಳ್ಳೋದೆಲ್ಲ ಏಕಚಕ್ರಾಧಿಪತ್ಯ ಆಗಲ್ವಾ? ಏಕಚಕ್ರಾಧಿಪತ್ಯವನ್ನು ನಾವು ಹೇಗೆ ನೋಡ್ತೀವಿ ಅಂದರೆ, ಈ ವ್ಯಕ್ತಿಯ ನಡವಳಿಕೆನೂ ಹೇಗಿತ್ತು ಅಂದರೆ ಆ ಭಾವನೆಗಳಿಗೆ ಬಂದಿತ್ತು. ಮೋದಿ ಈಸ್ ಎನ್ ಅಡಾಪ್ಟಬಲ್ ಫೆಲೋ ಅಂತ ನಾನು ಅನ್ಕೋತೀನಿ. ಹಿ ಕ್ವಿಕ್ಲಿ ಅಡಾಪ್ಟ್ಸ್. ಎಲ್ಲರ ಜೊತೆ ಹೊಂದಾಣಿಕೆ. ಅಡಾಪ್ಷನ್ನು ತನ್ನನ್ನು ತಾನು ರೀಇನ್ವೆಂಟ್ ಮಾಡ್ಕೊಳ್ಳೋ ಕ್ಯಾರೆಕ್ಟರ್ ಆತನಿಗೆ ಇಲ್ಲದೆ ಇದ್ದಿದ್ರೆ ಅವ್ರು ಇಷ್ಟು ದಿನ ರಾಜಕಾರಣದಲ್ಲಿ ಇರೋಕ್ಕಾಗ್ತಾನೆ ಇರಲಿಲ್ಲ. ಅದು ಆ ಪೊಸಿಷನ್ಗಳಲ್ಲಿ ಒಬ್ಬ ಜನರಲ್ ಸೆಕ್ರೆಟರಿ ಆಗಿ ಪಕ್ಷದಿಂದ ಒಂದು ದಿನಾನೂ ಹೋಗಿ ಒಂದು ಅಧಿಕಾರವನ್ನು ಹಿಡಿಯದೆ ಕೇಶುಭಾಯಿ ಪಟೇಲನ್ನು ರೀಪ್ಲೇಸ್ ಮಾಡಿ ಗುಜರಾತ್ನಲ್ಲಿ ಹೋಗಿ CM ಆದಾಗ ಡಿಡ್ ಹಿ ನಾಟ್ ಅಡಾಪ್ಟ್? ಹಿ ಈಸ್ ಎನ್ ಅಡಾಪ್ಟಬಲ್ ಫೆಲೋ. ಅಡಾಪ್ಟ್ ಆಗ್ಬಿಡ್ತಾರೆ. ಮಿತ್ರ ಪಕ್ಷಗಳನ್ನು ನಿಭಾಯಿಸೋದು ಸವಾಲೇ, ಅನುಮಾನ ಇಲ್ಲ, ಅದರಲ್ಲಿ ಅನುಮಾನ ಇಲ್ಲ. ನಿತೀಶ್ ಬಾಬು ಚಂದ್ರಬಾಬು ಮರ್ಜಿ ನಡೀಬೇಕು. ಮರ್ಜಿ ಇರಲ್ಲ ಅನ್ಸತ್ತೆ. ಒಂದಿಷ್ಟು ಒತ್ತಡಗಳು ಡ್ಯಾಶ್ ಎಲ್ಲ ಇರುತ್ತೆ, ಇರಲ್ಲ ಅನ್ನಕ್ಕಾಗಲ್ಲ. ಮೈತ್ರಿ ಸ್ಥಾನದ ಹಂಚಿಕೆ ವಿಚಾರದಲ್ಲಿ ಉದಾರತೆ ತೋರಲೇಬೇಕು, ಬೇರೆ ದಾರಿ ಇಲ್ಲ. ನಂದೊಂದು 4 ಬಿಟ್ಕೊಡ್ತೀನಿ, ನೀನೇ ಇಟ್ಕೊ, ಪರವಾಗಿಲ್ಲ, ಬಿ ಹ್ಯಾಪಿ ಅನ್ನೋ ಥರನೇ ಇರಬೇಕದು, ಬೇರೆ ದಾರಿ ಇಲ್ಲ. ಅಲ್ಲಿ ಒಪ್ಪಿತವಾದ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ರೂಪಿಸಬೇಕಾದ ಅನಿವಾರ್ಯತೆ ಆಗಲೇಬೇಕದು. ಅದನ್ನು ಯು ಕಾಂಟ್ ಅಬ್ಜೆಕ್ಟ್. INDIA ಬಂದರೂ ಅದೇನೆ, ಇವರಿದ್ರು ಅದೇನೆ. ನೋಬಡಿ ಕ್ಯಾನ್ ಟೆಲ್ NDA ಮಾತ್ರ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡ್ಕೋತಾ ಇದೆ, ಇದೇನಿದು ವೀಕ್ನೆಸ್ ಅನ್ನಕ. INDIA ಬಂದರೂ ಅದೇ ಆಗಬೇಕು, ಅವರು ಮಾಡ್ಕೊಳ್ಳಿ. ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಕಷ್ಟ. ಯಾರು ಹೇಳಿದ್ದು ಕಷ್ಟ ಅಂತ? ಯಾಕೆ ಕಷ್ಟ ಆಗಬೇಕದು? ಇಟ್ಸ್ ಎ ಡೈರೆಕ್ಷನ್ ಆರ್ ಎನ್ ಅಬ್ಸರ್ವೇಷನ್ ಬೈ ಸುಪ್ರೀಂ ಕೋರ್ಟ್. ನಂಬರ್ 1. ನಂಬರ್ 2, UCC ಇಂದ ಚಂದ್ರಬಾಬು ನಾಯ್ಡುಗೂ ನಿತೀಶ್ಗೂ ಆಗಬಹುದಾದ ಲಾಸ್ ಏನು? ದ ಲಾಸ್ ಈಸ್ ಮುಸ್ಲಿಂ ವೋಟ್ಸ್ಗಳು. ಈಗ ಎಲ್ಲಿ ಬಿದ್ದಿದೆ ಅವ್ರಿಗೆ ಆ ಓಟು? ಬಿದ್ದು ಹೋಗಿಲ್ಲ. ಈಗ ಎಲ್ಲಿ ಬಿತ್ತು? ನಿನ್ನೆ ಎಲೆಕ್ಷನ್ ಅಲ್ಲಿ ಅವ್ರಿಗೆ ಬಿದ್ದಿಲ್ಲ. ಬಿದ್ದರೂ ಏನಾಗಿದೆ ಅವ್ರ ಪರಿಸ್ಥಿತಿ? ಗೆದ್ಕೊಂಡಿದ್ದಾರೆ. ಮತ್ತೆ ಇನ್ಯಾತಕ್ಕದಕ್ಕೆ ಎದುರ್ಕೊಂಡು ಕೂತ್ಕೋಬೇಕು ಅವರು? ಎಲ್ಲಿವರೆಗೂ ನೀವು ಬಿಜೆಪಿ ಜೊತೆಯಲ್ಲಿ ಇರ್ತೀರೋ ಇಬ್ಬರಿಗೆ ತಿಪ್ಪರ್ ಲಾಗ ಹೊಡೆದು ಸೂರ್ಯ ಚಂದ್ರ ಒಂದೇ ಸಮಾನಾಂತರ ರೇಖೆಗೆ ಬಂದರೂ ನಿಮ್ಗೇನು ಬೀಳಲ್ಲ. ಬಟ್ ಬಿಹಾರದ ಮುಂದಿನ ಚುನಾವಣೆ ಇದೆಯಲ್ಲ ಸರ್, ಈಗ ಬಿದ್ದಿದೆಯೇನ್ರಪ್ಪ? ಏನು ಬಿದ್ದಿಲ್ಲ. ಆಗಲೂ ಎಲ್ಲಿ ಬೀಳತ್ತಂಗಾರೆ? ಈಗ ಬೀಳದೆ ನಿಮ್ಗೆ 12 ಸೀಟ್ ಬಂತು ಅಂದ್ರೆ, 14 ಸೀಟ್ ಬಂತು ಅಂತಂದ್ರೆ ಇನ್ನು ಅವಾಗ ಆಗ್ಲೂ ಬೀಳಲ್ಲ ಅಷ್ಟೇ, ಆಗ್ಲೂ ಅಷ್ಟೇ ಬರುತ್ತೆ ನಿಮಗೆ. ಹಾಗಾಗಿ UCCಗೆ ಯಾಕೆ ಅಪೋಸಿಷನ್ ಬರಬೇಕದು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. MIM ಇತ್ತು NDA ಒಳಗಡೆ ಅಂತ ಇಟ್ಕೊಳ್ಳಿ, ಸುಮ್ಮನೆ ಊಹಾತ್ಮಕವಾಗಿ, ಆಗ ಒಪ್ಕೋತೀನಿ, ನಾವು ಒಪ್ಕೋತೀನಿ ಅದನ್ನ, ಅಲ್ವಾ? ಇನ್ನು ಏಕರೂಪ ನಾಗರಿಕ ಸಂಹಿತೆ, ಒಂದು ದೇಶ ಒಂದು ಚುನಾವಣೆ, ಏನ್ ಕಷ್ಟ? ಯಾಕೆ ಕಷ್ಟ ಆಗಬೇಕದು? ಅರೇ ವಿರೋಧ ಮಾಡೋರು ಯಾರಪ್ಪ? ಯಾರು ಮಾಡಬೇಕು? ಮಾಡಿದ್ರೆ ಯಾರು? ವಿರೋಧ ಪಕ್ಷಗಳೇ ಮಾಡೋದು. ವಿರೋಧ ಪಕ್ಷ ಬಿಡ್ರಿ, ಇವ್ರ ಒಳಗಡೆ ತಾನೇ ಕಷ್ಟ. ಇದು ವಿರೋಧ ಪಕ್ಷ ಕೇಳ್ಬಿಟ್ಟು ಮಾಡ್ತಾರಾ? ಯಾರು ಮಾಡ್ಬೇಕು ಇಲ್ಲಿ ವಿರೋಧ ಮಾಡಿದ್ರೆ? ಉಳಿದ ಪಕ್ಷಗಳ ಚಂದ್ರಬಾಬು ನಿತೀಶ್ ಕುಮಾರ್. ಚಂದ್ರಬಾಬು ನಾಯ್ಡುಗೆ ತಲೆ ಕೆಟ್ಟಿದ್ಯಾ ಮಾಡಕ್ಕದನ್ನ? ಹಿ ಈಸ್ ಆಲ್ರೆಡಿ ಆನ್ ಒನ್ ಎಲೆಕ್ಷನ್ ಅಲ್ವೇನ್ರಿ? ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಅವ್ರದ್ದು ಒಟ್ಟಿಗೆ ಅಲ್ವೇನ್ರಿ ನಡೆಯೋದು? ಒಟ್ಟಿಗೆ ನಡೀತಾ ಇದೆ. ವ್ಯತ್ಯಾಸನೂ ಏನು ಅವ್ರಿಗೇನ್ರಿ ವ್ಯತ್ಯಾಸ ಆಗತ್ತೆ? ನೀವು ಈ ಕಾನೂನು ತಂದ್ರೂ ಒಟ್ಟಿಗೆ ನಡೆಯುತ್ತೆ,
ನೀವು ಈ ಕಾನೂನು ತರದಿದ್ರೂ ಒಟ್ಟಿಗೆ ನಡೆಯುತ್ತೆ, ಅನ್ಲೆಸ್ ಸರ್ಕಾರ ಮಧ್ಯದಲ್ಲಿ ಬಿತ್ತುಬಿಟ್ರೆ ಅಷ್ಟೇ. ಅವ್ರದ್ದು ಕಂಟಿನ್ಯೂ ಈಸ್ ಆಲ್ರೆಡಿ ದೇರ್. ಎಸ್, ಮೊನ್ನೆ ವಿಧಾನಸಭೆ ಜೊತೆಗೇನೆ ಎಲೆಕ್ಷನ್ ನಡೆದಿರೋದು. ಎಕ್ಸಾಕ್ಟ್ಲಿ. ವೈ ಶುಡ್ ಈ ಅಪೋಸ್ ಆಗ? ಅವ್ರಿಗೇನು ಚೇಂಜು? ಎಲ್ಲ ಒಡಿಶಾನಲ್ಲಿ 1 ನೇಷನ್ 1 ಪೋಲ್ ನಡೆದ್ರೆ ಅವ್ರಿಗೇನು ಸಮಸ್ಯೆ? ಹಾಗೆಲ್ಲ ಆಗ್ಲಿಕ್ಕಿಲ್ಲ. ಮಥುರಾ ಕಾಶಿಯ ವಿವಾದಾತ್ಮಕ ಸ್ಥಳಗಳ ಬಗ್ಗೆ ಏಕಪಕ್ಷೀಯ ನಿರ್ಣಯ ಅಷ್ಟು ಸಾಧ್ಯ. ಏಕಪಕ್ಷೀಯ ನಿರ್ಣಯ ತಗೊಳಕ್ಕೆ ಇವ್ರಿಗೆ ತಾಕತ್ತಿದೆ ಬಿಜೆಪಿಗೂ NDAಗೂ ಅಂತ ಹೇಳಿದವನು ಯಾವನು? ತಗೊಳಕ್ಕಾಗಲ್ಲ. ಕೋರ್ಟ್ ಎವ್ರಿಥಿಂಗ್ ಹ್ಯಾಸ್ ಟು ಕಮ್ ಫ್ರಮ್ ಕೋರ್ಟ್. ಎಸ್, ಕೋರ್ಟ್ ಇಂದನೇ ಇವ್ರಿಗೆ ತಾಕತ್ತಿದೆ ಅಂತ ಹೇಳಿದವನು ಯಾವನ ಅದನ್ನ? ನಾಳೆ ಬೆಳಿಗ್ಗೆ ಮೋದಿ ಮಮ್ಟಿ ಮತ್ತೆ ಬಾಂಡ್ಲಿ ಹಿಡ್ಕೊಂಡು ಹೊಂಟ್ಬಿಡ್ತಾರಾ? ಹೊಡೆದಾಕ್ಬಿಟ್ಟು ಬಂದ್ಬಿಡ್ತೀನಿ ಇನ್ನಕ್ಕೆ. ಕೋರ್ಟಿಂದ ಬರಬೇಕು. ದೇಶದ ಆರ್ಥಿಕ ಸುಧಾರಣೆಗಳ ಮೇಲೂ ಪರಿಣಾಮ. ಹಂಗೇನು ಅನ್ಸಲ್ಲ, ಈ ಹೊಂದಾಣಿಕೆಗಳಿಂದ ಅದಕ್ಕೆ ನನಗೇನು ಅನ್ಸಲ್ಲ. ಇಟ್ ಡಸಂಟ್ ಮ್ಯಾಟರ್. ಕಾರ್ಮಿಕ ಸುಧಾರಣೆ ಇಲ್ಲ ಆಗ್ಬೋದು. ಕಾರ್ಮಿಕ ಸುಧಾರಣೆ, ಭೂ ಸುಧಾರಣೆ ವಿಚಾರದಲ್ಲಿ ಕೆಲವು ಕಠಿಣ ಕಾನೂನುಗಳನ್ನು ತರೋದ್ರಲ್ಲಿ ಆಗ್ಬೋದು. ಇಲ್ಲ ಆಗ್ಬೋದು, ಬಿಕಾಸ್ ಬಿಹಾರ್ ಪ್ಲೇಸ್ ಎ ರೋಲ್ ಅದರಲ್ಲಿ. ಅಲ್ಲ ಆಗ್ಬೋದು ಒಂಚೂರು, ನಾನು ಆಗಲ್ಲ ಅಂತ ಹೇಳಲ್ಲ. ಸಂಖ್ಯೆ ಜಾಸ್ತಿ. ವಿಶೇಷ ರಾಜ್ಯ ಸ್ಥಾನಮಾನ ನೀಡುವ ಅನಿವಾರ್ಯತೆ ಇರಬಹುದು. ಕೊಟ್ರೇನಾಗತ್ತೆ ಅಂತಿಲ್ಲ, ಅರ್ಥ ಮಾಡ್ಕೋಬೇಕಷ್ಟೆ. ಆಂಧ್ರ ಪ್ರದೇಶದ್ದು ಅಷ್ಟೇ. ಸಂಸತ್ತಿನಲ್ಲಿ ಮಸೂದೆಗಳ ಅಂಗೀಕಾರ ಸುಲಭ ಅಲ್ಲ, ಕಷ್ಟ ಆಗಬಹುದು. ಯಾಕೆ? ವೈ? ಅಂದ್ರೆ ಬಹುಮತ ಸಾಬೀತುಪಡಿಸಕ್ಕೆ. ಯಾಕೆ ಬಹುಮತ ಸಾಬೀತುಪಡಿಸಕ್ಕೆ ಕಷ್ಟ ಆಗುತ್ತೆ ಅನ್ನೋದಿದ್ರೆ ಬಹುಮತವಿಲ್ಲದೆ ಸರ್ಕಾರ ನಡೀತಿದೆಯಾ? ಹಾಗಾದ್ರೆ ಅಲ್ಲ, ಅಲ್ಲಿ ಬೆಂಬಲ ಕೊಡಬೇಕಲ್ವಾ? ಕೆಲವೊಂದು ವಿಚಾರಗಳಿಗೆ ಅವ್ರು ಬೆಂಬಲ ಕೊಡಬೇಕಲ್ಲ ಸರ್, ಕೆಲವು ಕಾನೂನುಗಳಿಗೆ. ಎಷ್ಟೋ ಮಸೂದೆಗಳಿಗೆ ಇಂಡಿ ಒಕ್ಕೂಟದಲ್ಲೇ ಕೆಲವರು ಬೆಂಬಲ ಕೊಡಲ್ಲ ಅಂತ ಹೆಂಗ್ ಹೇಳ್ತೀರಿ? ಅವರು ಕೊಡಬಹುದು. ಹೆಂಗ್ ಹೇಳ್ತೀರಿ? ಸಪೋರ್ಟಿಂಗ್ ನಿಂತ್ಕೊಳ್ಬಹುದು. ನನಗೆ ಅನ್ಸಲ್ಲ. ವಿಪರೀತವಾದ ಕಾಂಟ್ರವರ್ಷಿಯಲ್ ಆದ್ರೆ ಅದು ಕಷ್ಟ ಆಗ್ಬೋದೇನೋ. ಓಕೆ, ಎಸ್. ಇನ್ನು ಲೋಕಸಭೆ ಚುನಾವಣೆಯೇನೋ NDA ಗೆದ್ದಿದೆ, ಆದರೆ ಆ ಗೆಲುವು ಸಿಹಿ ಆಗಿಲ್ಲ. ಒಂದು ರೀತಿಯಲ್ಲಿ ಮೋದಿಯ ಏಕಚಕ್ರಾಧಿಪತ್ಯ ಕೊನೆಗೊಂಡಿದೆ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಬಿಜೆಪಿ ಇಂದಿನ ಸ್ಥಿತಿಗೆ ಕಾರಣಗಳೇನು? ಪ್ರಚಾರ ತಂತ್ರದಲ್ಲಿ ಏನಾದರೂ ಎಡವಿದ್ರ ಮೋದಿ ಸರ್ಕಾರ ಅನ್ನೋದನ್ನ ನೋಡೋಣ. ಸೊ ಬಿಜೆಪಿ ಹಿನ್ನಡೆಗೆ ಕಾರಣ ಏನು ಅನ್ನುವಂಥದ್ದು ಒಂದೊಂದೇ ಅಂಶಗಳಿದೆ. ಅತಿಯಾದ ಆತ್ಮವಿಶ್ವಾಸ, ಖಚಿತವಾದ ಪ್ರಚಾರಾಸ್ತ್ರ ಇಲ್ಲ, ಮೀಸಲಾತಿ, ಮಾಂಗಲ್ಯ, ಸಂವಿಧಾನ ಬದಲಿಸುವ ಬಿಜೆಪಿ ಹೇಳಿಕೆ ದುಬಾರಿ, INDA ವ್ಯೂಹಾತ್ಮಕವಾಗಿ ಮಾಡ್ತು, ಚೆನ್ನಾಗೇ ಮಾಡ್ತು. ನಿರುದ್ಯೋಗ, ಮೀಸಲಾತಿ, ಹಣದುಬ್ಬರ ಇದೆಲ್ಲ ಬಂತು, ಪ್ರಸ್ತಾಪ ಆಯಿತು, ಗ್ಯಾರಂಟಿ ಬಂತು, ಎಲ್ಲ ಬಂತು. ಎಲ್ಲ ಸರಿ ಇದೆಯಾ? ಅಲ್ಲ ಅಂತೀನಿ ನಾನು. ಅಲ್ಲ ಅಂತೀನಿ. ಮತ್ತೆ ಸರ್, ಮಧ್ಯಪ್ರದೇಶದಲ್ಲಿ ನಿರುದ್ಯೋಗ, ಮೀಸಲಾತಿ, ಹಣದುಬ್ಬರ ಯಾಕಪ್ಪ ಕೆಲಸ ಮಾಡಲ್ಲ? ಯಾಕಪ್ಪ ಕೆಲಸ ಮಾಡ್ಕೊಂಡು ಹೋಗ್ತಾರೆ? ಅಲ್ಲಿ ಕೆಲಸ ಮಾಡಲ್ಲ. ಮಾಂಗಲ್ಯ ಮತ್ತು ಮೀಸಲಾತಿ ಪದೇ ಪದೇ ಅನ್ನೋದು ಬಿಹಾರದಲ್ಲಿ ಯಾಕಪ್ಪ ಕೆಲಸ ಮಾಡಲ್ಲ? ವೇರ್ ಕಾಸ್ಟ್ ಸಿಸ್ಟಮ್ ಇಸ್ ಸೋ ಸ್ಟ್ರಾಂಗ್. ಹೌದು. ವೈ? ಇವೆಲ್ಲ ಸುಮ್ಮನೆ ಜನರಲಿಸ್ಟಿಕ್ ಆರ್ಗ್ಯುಮೆಂಟ್ಸ್, ವ್ಯಾಖ್ಯಾನಗಳಿವು. ಲಾಜಿಕ್ ಇಲ್ಲ ಇದಕ್ಕೆಲ್ಲ ನನ್ನ ಪ್ರಕಾರದಲ್ಲಿ. ನಂಬರ್ಸ್ಗಳು ಜಾಸ್ತಿ ಬಂದ್ರೆ ಪಾಯಿಂಟ್ಸೇ ಬರ್ತಿರ್ಲಿಲ್ಲ. ವೆರಾಸ್ ಇಂಡಿಯಾ ಅಲಯನ್ಸ್ಗೂ ಬಿಜೆಪಿಗೂ ತಾನ್ ಎತ್ತಿರೋ ಆಯ್ತು. ಬರೀ ಪ್ರಚಾರ ಇಲ್ಲದೆ 240 ಬಂದಿದೆಯಲ್ಲ, ಇನ್ನು ಕತೆ ಕಾಯ ಕೊಟ್ರ ಜನ ಈ ದೇಶದಲ್ಲಿ ಹಂಗಾರೆ? ಯಾಕೆ ಕೊಟ್ರಂಗಾರೆ? ಅದು ಬರಬಾರ್ದು. ಅಥವಾ ಇಂಡಿಯಾ ಅಲಯನ್ಸ್ಗೆ ಯಾಕೆ ಕೊಟ್ರು ಅಷ್ಟೊಂದನ್ನ? ನಾನು ನಿನ್ನೆನೂ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಿ. ಆಯಾಯ ಭಾಗಗಳಲ್ಲಿ, ಆಯಾಯ ರಾಜ್ಯಗಳಲ್ಲಿ, ರಾಜ್ಯಗಳ ಒಳಗಿನ ಪ್ರಾಂತ್ಯಗಳಲ್ಲಿ ಈ ಬಾರಿ ಚುನಾವಣೆ ನಡೆದಿದೆ. ಇದು ಲೋಕಸಭಾ ಚುನಾವಣೆ ಅಲ್ಲ. ಲೋಕಸಭೆ, ವಿಧಾನಸಭೆ, ನಗರ ಪಾಲಿಕೆ, ಮಂಡಲ ಪಂಚಾಯಿತಿ ಎಲ್ಲ ಚುನಾವಣೆಗಳ ಕಂಬೈನ್ಡ್ ಚುನಾವಣೆ ಇದು. ಸಿಂಪಲ್ ಆಗಿ ಹೇಳ್ಬೋದಾ ಸರ್ ಇದನ್ನ? ಲೋಕಸಭೆ ಚುನಾವಣೆ ಲೋಕಲ್ ರೀತಿಯಲ್ಲಿ ನಡೆದಿದೆ ಅಂತ. ಲೋಕಲ್ ರೀತಿ ಅಲ್ಲ. ಲೋಕಸಭೆ, ವಿಧಾನಸಭೆ, ಕಾರ್ಪೊರೇಷನ್ಗಳು, ನಗರ ಪಾಲಿಕೆಗಳು, ಮಹಾನಗರ ಪಾಲಿಕೆಗಳು, ನಗರ ಪಾಲಿಕೆಗಳು, ಜಿಲ್ಲಾ ಪಂಚಾಯಿತಿ, ನಮ್ಮ ರಾಜ್ಯಕ್ಕೆ ಹೇಳೋದಾದ್ರೆ ಪ್ಲಸ್ ಮಂಡಲ ಪಂಚಾಯಿತಿ, ಈ ಎಲ್ಲವನ್ನೂ ಸೇರಿಸಿದ ಹೈಬ್ರಿಡ್ ಚುನಾವಣೆ ಇದು. ಹೈಬ್ರಿಡ್ ಚುನಾವಣೆ ಹಾಗೆ ನಡೆದಿರೋದು ಇದು. ಹಂಗೆ. ಓಕೆ, ಎಸ್. ಹಾಂ ಸರ್, ಇನ್ನೊಂದು ವಿರಾಮ ಇದೆ ಸರ್, ಒಂದು ವಿರಾಮ ತಗೊಂಬಿಡಿ, ನೀವು ಮುಗಿಸ್ಬಿಡೋಣ. ತಗೊಂಡ್ಬಿಡೋಣ ಸರ್. ಓಕೆ. ಬಿಜೆಪಿ ಪದೇ ಪದೇ ಹೇಳುವ ಡಬಲ್ ಎಂಜಿನ್ ಸರ್ಕಾರಕ್ಕೆ ಮಾಡೆಲ್ ಆಗಿದ್ದು ಉತ್ತರ ಪ್ರದೇಶ. ಅಲ್ಲಿ ಸರಿಯಾಗಿ ವರ್ಕ್ ಆಗಿಲ್ಲ, ಊಹಿಸಿದಂತಹ ಫಲಿತಾಂಶ ಲಭ್ಯವಾಗಿಲ್ಲ. ತಪ್ಪಾಗಿರೋದು ಎಲ್ಲಿ? ವಿಪಕ್ಷ ಕೂಟದ ಫಿನಿಕ್ಸ್ನಂತೆ ಅದನ್ನು ಮಾಡ್ಕೋತಾರೆ ಆತ್ಮಾವಲೋಕನ. ಏನೋ ತಪ್ಪು ಆಗೇ ಇದೆ, ಆಗಿಲ್ಲ ಅಂತ ಯಾವನಾರು ಹೇಳಕ್ಕಾಗತ್ತಾ? ಇಲ್ಲ, ಹಾಗೇ ಇದೆ. ಅದು ರಜಪೂತರಿಂದ ಆಗಿದೆ ಅಂತ ಹೇಳ್ತಿದ್ದಾರೆ. ಹೌದು. ಹಾಗಾದ್ರೆ ಅದೇ ಅಂತ ಎಲ್ಲರೂ ಒಪ್ಕೊಳ್ಳೋದಾದ್ರೆ ಆಗ ಇಂಡಿಯಾ ಅಲಯನ್ಸ್ನ ನಿರುದ್ಯೋಗ, ಮೀಸಲಾತಿ, ಹಣದುಬ್ಬರ ವಿಚಾರ ಏನಾಗತ್ತೆ? ನೀವು ಇದನ್ನೇ ಒಪ್ಕೊಳ್ಳೋದಾದರೆ ಅಲ್ಲಿ ಏನೋ ಆಗಿದೆ, ಯಾಮಾರಿದ್ದಾರೆ ಇವರು.
ಅದ್ರಲ್ಲಿ ಅನುಮಾನನೇ ಇಲ್ಲ. ಬಹುತೇಕ ಅಲ್ಲಿ ಲೀಡರ್ಸ್ಗಳು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದು ಏನ್ ದಲಿತ ಮಾಡಿದಾರೋ ಒಟ್ಟಲ್ಲಿ ಓಟ್ಸ್ಗಳು ತುಂಬಾ ಏಟ್ ಕೊಟ್ಟಿದ್ದಾರೆ. ಹೊಡೆಸ್ಕೊಂಡಿದ್ದನ್ನು ಅವ್ರು ರಿಪೇರಿ ಮಾಡ್ಕೊಳ್ಳೋದು ಅವ್ರ ಹಣೆ ಬರಹ. ಮೋದಿನೋ ಯೋಗಿನೋ ನಿಮ್ಮ ಹಣೆ ಅವ್ರ ಹಣೆ ಬರಹ ಅದು. ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು. ನೋ, ಸೋಷಿಯಲ್ ಇಂಜಿನಿಯರಿಂಗ್ ಚೆನ್ನಾಗಿ ಮಾಡಿದ್ರು, ಚೆನ್ನಾಗೇ ಮಾಡಿರ್ತಾರೆ, ಮಾಡಿದ್ದಕ್ಕೆ ಗೆದ್ದಿರೋದು. ಹೌದು. ಕಳೆದ ಮೊದಲನೇ ಬಾರಿ ಯೋಗಿ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದಾಗ ಅವರು ಬ್ರಿಲಿಯಂಟ್ಲಿ ಮಾಡಿದ್ರು ಸೋಷಿಯಲ್ ಇಂಜಿನಿಯರಿಂಗ್. ಆಗ 62, 63 ವರೆಗೂ ಅವರು ಮಾಡಿದ್ರು. ಒಂದೊಂದು ಸರ್ತಿ ಒಂದೊಂದು ಪಿಚ್ಚಲ್ಲಿ ಸ್ಪಿನ್ನರ್ ಚೆನ್ನಾಗಿದ್ರು ವರ್ಕೌಟ್ ಆಗಲ್ಲ, ಪಿಚ್ಚು ಕೆಲಸ ಮಾಡಲ್ಲ. ಕೆಲವು ಕಡೆಗಳಲ್ಲಿ ಫಾಸ್ಟ್ ಬಾಲರ್ಸ್ ಬೇಕಾಗ್ತದೆ. ರಿಪೇರಿ ಮಾಡ್ಕೊಳ್ಳೋದು ಅವ್ರ ಹಣೆ ಬರಹ. ರಿಪೇರಿ ಮಾಡ್ಕೊಳ್ಳದೆ ಬಿಜೆಪಿ ದಿಮಾಕು ಕೊಬ್ಬಲ್ಲಿ ಮೆರ್ಕೊಂಡು ಏನೂ ಆಗಿಲ್ಲ ಅನ್ಕೊಂಡ್ರೆ ಅನುಭವಿಸ್ಕೋತಾರೆ. ಈಗ ಆದಂಗೆ ಹಾಕೊಳ್ಳೋದು ಅಷ್ಟೇ.